ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಇಲ್ಲ, ಜಾಹ್ನವಿ ಇನ್ನೂ ಬಂದಿಲ್ವಲ್ಲ. ಕರ್ಕೊಂಬರ್ತೀನಿ ಅಂತ ಅಳಿಯಂದ್ರೆ ಹೇಳಿದಾರಲ್ವ, ಕರ್ಕೊಂಬರ್ತಾರೆ ಬಿಡು. ಅಲ್ಲಿ ನೋಡಲಿ ಬಂದ್ಲು ನಿನ್ನ ಮಗಳು. ಜಾಹ್ನವಿ ನೋಡಿದೆ ಅಮ್ಮ, ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಹೇಗೆ ನಮ್ಮ ಭಾವ? ಅದೇ ಮತ್ತೆ. ಹುಟ್ಟು ಹಬ್ಬದ ಶುಭಾಶಯಗಳು ಜಾಹ್ನವಿ. ಮ್ಯಾಚ್ ಹಚ್ಕೊಡೋ. ನಾನು ಸರಿ, ಇದು ದೇವ್ರ ಮನೇಲಿ ಹಚ್ಚ. ಕಾಣೋ ಸಂಭ್ರಮ ಮನಸ್ಸುಗಳು ಆಗಿ ಸಂಗಮ. ಪ್ರೇಮಕ್ಕೆ ತಾಯಿ ಮಡಿಲು, ಕ್ಷೇಮಕ್ಕೆ ತಂದೆ ಹೆಗಲು. ಸಿರಿಯಾಗಿದೆ, ಸೊಗಸಾಗಿದೆ, ಸ್ವರ್ಗವಾಗಿದೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ಸೆಲೆಬ್ರೇಷನ್ ಎಲ್ಲ ಮುಗೀತಾ? ಎಲ್ಲಿಗೆ ಹೋಗಿತ್ತು ಪಯಣ? ಅವ್ರ ಅಜ್ಜಿ ಮನೆಗೆ ಹೋಗಿ ಮೆಣಸಿನ್ಕಾಯಿ ಬಜ್ಜಿ ತಿನ್ಕೊಂಡ್ ಬಂದಿರತ್ತೆ. ನಿಮ್ಗೆ ಯಾಕ್ರಿ ಬೇಕು ಅದೆಲ್ಲ? ಅದಕ್ಕೆ ನಮ್ಗಿರೋಳು ಒಬ್ಳೆ ತಂಗಿ, ಅವಳೆಲ್ಲ ಹೋಗಿಲ್ಲ ಅಂತ ತಿಳ್ಕೊಳ್ಬೇಡ್ವಾ ಹೇಳ? ಹೌದೌದು. ಡಂಬೋ, ಅದವ್ರ ಪರ್ಸನಲ್ ವಿಷಯ, ಹಾಗೆಲ್ಲ ಕೇಳ್ತಾರಾ? ಪಾನಿಪುರಿ. ಮಸಾಲೆ ದೋಸೆ ಕೊಡ್ಸಿದ್ರ ಇಲ್ಲ ಗೋಪಿ ಮಂಜೂರಿ ಕೊಡ್ಸಿದ್ರ? ಅದೇ ಮತ್ತೆ, ಕಳ್ಸ್ಬಿಟ್ಟು ಎಲ್ಲಿ ಹೋದೆ ಏನ್ ತಿಂದೆ ಅಂತ ಎಲ್ಲರೂ ಕ್ಲಾಸ್ ತಗೋತಿದ್ದೀರಾ? ಏನೋ ನಮ್ಮ ತಂಗಿನ ನಮ್ಮ ಭಾವ ಎಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ತಿಳ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ನಿನಗೆ ಹೇಳಕ್ ನಾಚಿಕೆ ಆಗುತ್ತೆ ಅಂದ್ರೆ ಬೇಡ ಬಿಡೋ, ಮಜಾ ಮಾಡೋ. ಏಯ್ ಬಜಾರಿ ಒಬ್ಬಿದ್ಗೋ. ಡಂಬೋ, ಹೋಗೋ, ಓದ್ಕೋ ಹೋಗೋ. ಎಲ್ಲೆಲ್ಲಿ ಹೋಗಿದ್ರಿ? ಏನೇನ್ ಕೊಡ್ಸಿದ್ರು? ನಿಂಗೇನು ಇಲ್ಲ ಕೇಳಕ್ಕೆ, ಸುಮ್ಮನೆ ಇದೆ. ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡು. ನನ್ನ ಪ್ರಶ್ನೆ ಅದರಲ್ಲೇ ಇದೆ. ಅನ್ಕೊಂಡೆ ನೀನೇನು ಸುಮ್ಮನೆ ಇರ್ತೀಯಾ? ಏನೇನೋ ಮಾತಾಡಿ ವಿಷಯ ಮರೆಸ್ಬೇಡ. ಏನೇನಾಯ್ತು ಹೇಳು. ಅದೇ ಬೆಳಗ್ಗೆ ನಾನು ಹೇಳಿದ್ನಲ್ಲ, ನನ್ನ ಮದುವೆ ಆಗೋ ಹುಡುಗ ನನ್ನ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ನಿಜ ಹೇಳ್ತಿದೀಯೇನೆ? ಹ್ಞೂ, ಅದಕ್ಕೆ ನಿಜವಾಗ್ಲೂ ಕರ್ಕೊಂಡು ಹೋಗಿದ್ರು. ಅಲ್ಲ, ಇಷ್ಟು ಬೇಗ ಅಷ್ಟು ದೂರ ಎಲ್ಲ ಹೋಗಿ ಬರೋಕ್ಕಾಗತ್ತಾ? ಹ್ಞೂ, ಅದಕ್ಕೆ ಅವ್ರ ಹತ್ರ ಪ್ರೈವೇಟ್ ಜೆಟ್ ಇದೆ, ಅದರಲ್ಲೇ ಕರ್ಕೊಂಡು ಹೋಗಿದ್ರು. ಜೆಟ್? ಸೋ ರೊಮ್ಯಾಂಟಿಕ್. ಆಮೇಲೆ ನಾನು ಹಾಗೆ ತರಸದ್ ಬಿದ್ದೋದೆ. ಅವರೇ ನನ್ನ ಎತ್ಕೊಂಡು ಹೋದ್ರು. ಹೌದಾ? ಇದೇ ನಿಮ್ಮ ಅಣ್ಣ ಏನಾದರೂ ಆಗಿದ್ರು ಅನ್ಕೋ. ನಾನೇ ಏನಾದರೂ ತಲೆ ಸುತ್ತಿ ಬಿದ್ದಿದ್ರೆ ಲೆಕ್ಕಾಚಾರ ಸರಿ ಹೋಯ್ತು ಅಂತ ವಾಪಸ್ ಮನೆ ಕರ್ಕೊಂಬಂದ್ಬಿಟ್ಟಿರೋರು. ಆಮೇಲೆ ಅಕ್ಕ, ನನಗೆ ಮನೇಲಿ ಐಸ್ ಕ್ರೀಮ್ ತಿನ್ನೋದು ಇಷ್ಟ ಅಂತ
ನಂಗೋಸ್ಕರ ಮಳೆ ಬರ್ಸಿದ್ರು ಕಣೆ. ಅಷ್ಟೇ ಅಲ್ಲ, ನನ್ನನ್ನು ಸಮುದ್ರಕ್ಕೆ ಕರ್ಕೊಂಡು ಹೋಗಿ ಸಮುದ್ರದ ಮಧ್ಯ ಕೇಕ್ ಕಟ್ ಮಾಡಿಸಿ ಆಮೇಲೆ ಏನು ಆಮೇಲೆ ಆಮೇಲೆ ಅಂತಿದೀಯಾ? ಏನಾಯ್ತು ಹೇಳು. ಆಮೇಲೆ ಅವರು ಸಮುದ್ರದ ಮಧ್ಯ ಐ ಲವ್ ಯು ಜಾನು ಅಂತ ಕೂಗ್ ಹೇಳಿದ್ರು. ನೀನ್ ಪುಣ್ಯ ಮಾಡಿದ್ದೆ ಕಣೆ. ನಿಜ ಕಣೆ, ಒಂದು ಹೆಣ್ಣಿಗೆ ಪ್ರೀತಿ ಮಾಡೋ ಗಂಡ ಸಿಕ್ಕೋದೆ ಪುಣ್ಯ ಕಣೆ. ಜಾನು, ನಿನ್ನ ಮದುವೆ ಆಗೋ ಹುಡುಗ ಎಲ್ಲ ನನ್ನ ಮಗನ ಥರನೇ ಕಣೆ. ನನ್ನ ಮಗ ಸೊಸೆನ ಹೇಗೆ ನೋಡ್ಕೊತಾನೋ ಅವನು ನಿನ್ನ ಹಾಗೇ ನೋಡ್ಕೊತಾನೆ ಕಣೆ. ಅಷ್ಟೇ ಅಲ್ಲ ಅಜ್ಜಿ, ನನಗೆ ಪಾವ್ ಭಾಜಿ ಇಷ್ಟ ಅಂತ ವೀಣಾ ಅದಕ್ಕೆ ಕಾಲ್ ಮಾಡಿ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಾ? ಹಾ, ಆಮೇಲೆ ನೋಡಿದ್ರೆ ಅವ್ರು ಪರ್ಸೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ತಿಂದೆ ಹಾಗೆ ಬಂದ್ಬಿಟ್ರಾ? ಅದೇ ಮತ್ತೆ, ಅವ್ರು ನಂಗೆ ತಿನ್ಸ್ದೆ ಹಾಗೆ ಕರ್ಕೊಂಡು ಬರ್ತಾರಾ? ಪರ್ಸ್ ಇಲ್ದೇನಾ? ಹ್ಞೂ ಅಮ್ಮ, ನಂಗೆ ತಿನ್ಸ್ಬೇಕು ಅಂತ ಅವ್ರು ವಾಚೆ ಕೊಟ್ಬಿಟ್ರು. ಒಂದು ಪಾವ್ ಭಾಜಿಗೋಸ್ಕರ ಅಷ್ಟು ದುಬಾರಿ ವಾಚನ್ನೇ ಕೊಟ್ಬಿಟ್ರಾ? ನಮ್ಮನೆಯವ್ರೇನಾದ್ರೂ ಆಗಿದ್ರೆ ವಾಚ್ ಕೊಡೋದಿರ್ಲಿ, ಜೀವನೇ ಬಿಟ್ಬಿಟ್ಟಿರೋದು. ಜಾನ್ವಿ, ಯು ಸೋ ಲಕ್ಕಿ. ಈ ಥರ ಸರ್ಪ್ರೈಸ್ ಕೊಡೋ ಲೈಫ್ ಪಾರ್ಟ್ನರು ಎಲ್ರಿಗೂ ಸಿಗಲ್ವೇ? ಜಾನು, ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತಾ? ಸ್ವರ್ಗದಲ್ಲಿದ್ದೀನೇನೋ ಅನ್ಸ್ಬಿಡ್ತು ಎಲ್ಲ. ಹೋಗು, ರೆಸ್ಟ್ ಮಾಡು. ವೀಣಾ, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಡಮ್ಮ. ಹಾ ಅತ್ತೆ. ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಬನ್ನಿ ಅದಕ್ಕೆ. ಸದ್ಯ ನೀನಾದರೂ ಇದೆಯಲ್ಲ, ಜಾನ್ವಿ ನನ್ನನ್ನು ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ಲು. ಅತ್ತೆ ವಾಸ್ತವ ಕರ್ಕೊಂಬಂದ್ರು. ವಿಶ್ವ, ನೀನು ಒಂದು ಬಿಯರ್ ತೊಗೊಳ್ಳೋ, ಎಲ್ಲ ನೆನಪು ಕಿತ್ಕೊಂಡು ಹೊಟ್ಟೋಗ. ವಿಶ್ವ, ಇವತ್ತವಳ ಬರ್ಡೇ ಅನ್ನೋದೇ ನೀನು ಮರ್ತಿಲ್ಲ. ಇನ್ನು ಅವಳನ್ನ ಹೇಗೋ ಮರಿತೀಯ? ನನ್ನ ಕನಸು ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ವಿಶ್ ಮಾಡಿದ, ನಾನು ನೋಡ್ತೀನಿ. ಫೋನ್ ಎಲ್ಲಿಟ್ಟೆ? ಪ್ರತಿ ವರ್ಷ ಇವಂದೇ ಫಸ್ಟ್ ವರ್ಷ ಇರ್ತಿತ್ತು. ಒಂದು ಕಾಲು ಮೆಸೇಜ್ ಏನೂ ಮಾಡಿಲ್ಲ.
ಬರ್ಡೇನೆ ಮರ್ತ್ಬಿಟ್ನಾ? ಏ ವಿಶ್ವ, ಎಲ್ಲೂ ಹೋಗಿದ್ಯಾ ನೀನು? ನನ್ನೇ ಮರ್ತ್ಬಿಟ್ಯಾ? ಇವತ್ತು ನನ್ನ ಬರ್ಡೇ ಅಂತಲೂ ಮರ್ತ್ಬಿಟ್ಯಾ? ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಕಣ್ರೋ. ಅದನ್ನ ಪ್ರೀತಿ ಮಾಡೋ ಹುಡುಗಿ ಮುಂದೆ ಹೇಳೋದಿದೆಯಲ್ಲ, ಅದು ದೊಡ್ಡ ವಿಷಯ. ಒಂದು ವೇಳೆ ನನ್ನ ಪ್ರೀತಿನ ಮೊದಲೇ ಹೇಳ್ಕೊಂಡಿದ್ರೆ ನನ್ನ ಜಾನು ನನಗೆ ಸಿಗ್ತಿದ್ಲೇನೋ. ವಿಶ್ವ, ಜಾನುನೇ ಅರ್ಥ ಮಾಡ್ಕೋಬೋದಾಗಿತ್ತು ಕಣೋ. ಈ ಹುಡುಗಿರ ಹಿಂಗೆ ಹುಡುಗರ ಮನಸ್ಸನ್ನ ಅರ್ಥನೇ ಮಾಡ್ಕೊಳಲ್ವಲ್ಲೋ. ಹೇಯ್, ಜಾನುದೇನು ತಪ್ಪಿಲ್ಲ ಕಣ್ರೋ, ತಪ್ಪಿಲ್ಲ ನಂದೆ. ಪ್ರೀತಿ ಅಂದರೆ ಮೌನದಲ್ಲೇ ಅರ್ಥ ಆಗೋ ಭಾಷೆ, ಹೇಳ್ದೇ ಇದ್ರು ತಿಳಿಯುವಂಥ ಕಲೆ ಅಂತ ಅನ್ಕೊಂಡಿದ್ದೆ. ಆದರೆ ನಾವು ಕೆಲವೊಂದನ್ನು ಹೇಳಲೇಬೇಕು ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ. ನಾನು ಹೇಳಲಿಲ್ಲ, ಅದಕ್ಕೆ ನಾನು ಜಾನು ಕಳ್ಕೊಂಡೆ. ನನ್ನ ಹಣೆ ಬರದಲ್ಲಿ ಜಾನು ಹೆಸರು ಬರ್ದಿಲ್ಲ ಅನ್ಸುತ್ತೆ ಕಣ್ರೋ, ಬರ್ದಿಲ್ಲ ಅನ್ಸುತ್ತೆ. ಮುಸುಕಿನ ಮರೆಯಲಿ ಮಾಸಿತೆ ಕನಸು, ಧಗಿಸಿದೆ ಒಲವು. ನನ್ನ ರಾತ್ರಿ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಿದ್ರು ವಿಶ್ವ. ನನ್ನ ನಿರ್ಧಾರಕ್ಕೆ ಮಾತ್ರ ಕಾಯ್ತಾ ಇದ್ದಾರೆ. ನಿಲುಕದ ತಾರೆ ನೀ ನನ್ನೆದೆಗೆ. ಅಲ್ಲಿ ನೋಡ್ರೋ, ಕಾಲೇಜ್ ರೋಮಿಯೋ. ರೋಮಿಯೋ ಅಲ್ಲ ಮಗ, ರೂಮ್ ಇಯೋ. ವಿಶ್ವ ಕಿರಿಕ್ಬೇಡ ಮಗ. ಏನೇ ಹೇಳು ಮಗ, ಸಖತ್ತಾಗಿರೋ ಹುಡುಗಿನ ಪಟಾಯಿಸ್ಕೊಂಡಿದ್ದಾನೆ. ಅವನೇನಾದರೂ ಪ್ರಪೋಸ್ ಮಾಡಿಲ್ಲ ಅಂದರೆ ನಾನೇ ಟ್ರೈ ಮಾಡ್ಬಿಡ್ಲಾ ಮಗ? ಜಾನು ಬಗ್ಗೆ ನಾ ಮಾತಾಡ್ತೀಯ? ವಿಶ್ವ, ನನ್ನ ಜಾನು ಬಗ್ಗೆ ಮಾತಾಡ್ತಾರೆ. ಏ ವಿಶ್ವ, ಏನೋ ಮಾಡ್ತಿದ್ಯಾ ನೀನು? ಬಾ ಬಾ ನೀನು ಸುಮ್ಮನೆ. ಏನೋ ಮಾಡ್ತಿದ್ಯಾ? ಕೂತ್ಕೋ. ಶೋ, ಇದೆಲ್ಲ ಬೇಕಿತ್ತಾ ನಿನ್ಗೆ? ಜಾನು, ಅವ್ರು ನಿನ್ ಬಗ್ಗೆ ವಿಶ್ವನ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ರು ಗೊತ್ತಾ ನಿಂಗೆ? ಅದಕ್ಕೆ ಸಾಹೇಬ್ರು ಹೊಡ್ಯಕ್ ಹೊಡ್ಬಿಟ್ರಾ? ಲೋ, 1000 ಜನ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ ಕಣೋ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ? ಹಾಗಲ್ಲ ಜಾನು, ನನ್ನ ಬಗ್ಗೆ ಯಾರಾದರೂ ಮಾತಾಡಲಿ ನಾನು ಸಹಿಸ್ಕೋತೀನಿ. ಆದರೆ ನಿನ್ನ ಬಗ್ಗೆ ಯಾರಾದರೂ ಒಂದು ಮಾತಾಡಿದ್ರು ಸುಮ್ಮನೆ ಇರೋಕ್ಕಾಗಲ್ಲ. ಅದೇ ಮತ್ತೆ, ಇನ್ನೊಂದು ಸತಿ ಈ ಥರ ಯಾರ ಮೇಲಾದರೂ ಕೈ ಮಾಡು ನೀನು. ಸಮಾಧಾನ ಮಾಡ್ಕೊಳ್ಳೋ. ಎಲ್ರಿಗೋಸ್ಕರ ನಿನ್ನ ಪ್ರೀತಿನ ತ್ಯಾಗ ಮಾಡಿ ಈಗ ನೀನೇ ನೊಂದ್ಕೋತಾ ಇದೆಯಲ್ಲೋ. ಆ ಕಡೆ ನನ್ನ ಜಾನು ಅಪ್ಪ ಅಮ್ಮನ ಖುಷಿ, ಈ ಕಡೆ ನಮ್ಮ ಅಪ್ಪ ಅಮ್ಮನ ಖುಷಿ. ಇವ್ರಗಳ ಮಧ್ಯೆ ನನ್ನ ಖುಷಿ ಸುಟ್ಟು ಬೂದಿ ಆಗೋಯ್ತು ಕಣ್ರೋ. ಬುದ್ಧಿ ಮರ್ತು ಬಿಡು ಅಂತಿದೆ, ಆದರೆ ಮನ್ಸು ಕೇಳ್ತಾ ಇಲ್ಲ. ಏನ್ರೋ ಮಾಡ್ಲಿ ನಾನು?
ಕೊಡೋಕ್ಕಾಗ್ತಿಲ್ಲ. ಅವಳು ಇಲ್ದೇ ಇರೋ ಜೀವನನ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಲೋ ಬೇಡ ಮಗ, ಇವ್ ನಿಂಗೆ ಬಿಟ್ರೆ ಸರಿ ಹೋಗಲ್ಲ. ಬಾರೋ ವಿಶ್ವ, ನಿನ್ ಮನೆಗೆ ಹೋಗೋಣ. ಬಾರೋ ವಿಶ್ವ, ನೀನು ಬಾರೋ ವಿಶ್ವ. ಅಲ್ಲಿ ನೋಡೋ ಕೈನ. ಬಾರೋ ವಿಶ್ವ ನೀನು. ವಿಶ್ವ, ಒಂದು ನಿಮಿಷ ಇರು. ಏನೋ ಮಾಡ್ಕೊಂಡೆ ನೀನು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾನಿದ್ರೆ ಕೈ ಈ ಥರ ಮಾಡ್ಕೊಂಡ್ ಬಂದಿದ್ಯಲ್ಲ. ಇದೇನಾದ್ರೂ ನಿಮ್ಮಪ್ಪ ನೋಡಿದ್ರೆ ಏನ್ ಗತಿ? ಎಲ್ಲ ನನ್ನ ಕರ್ಮ. ಬಿಡಮ್ಮ, ಎದೆಲ್ ಉರಿತಾರೋ ಕಾಯಿದ ಮುಂದೆ ಇದೇನೂ ಅಲ್ಲ. ತೋರಿಸ್ತೀನಿ ನೋಡು, ಸುಮ್ಮನೆ ಇರು. ನಡಿ ಒಳಗೆ. ಬನ್ರಪ್ಪ, ನಡಿ ಒಳಗಡೆ. ನೀ ನನ್ನೊಡನೆ ನಡೆವಾಗ ನ ಕರಗಿದೆ. ಹ್ಯಾಪಿ ಬರ್ತ್ಡೇ ಜಾನ್. ನೀ ಕೈ ಚಾಚಿ ಜಾಹ್ನವಿ, ಐ ಲವ್ ಯು. ಜಾಹ್ನವಿ, ಐ ಲವ್ ಯು. ಕಣ್ಣಿಗೆ ಬೀಳದ ತಣ್ಣಗೆ ಕಾಡುವ ಎದೆಯಲೇ ಕೂತು ಗುಂಗಾಗಿ ಮೈ ತಪ್ಪಿದೆ. ಯಾರಿಗೂ ಹೇಳದೆ ಹೇಳಲು ಆಗದೆ ತುಟಿಯಲೇ ಒಂದು ನಗುವಾಗಿ ಖುಷಿ ಹಬ್ಬಿದೆ. ನಿನ್ನ ಪ್ರೀತಿಗ ಘಾಸವಾಗಿದೆ. ನೀ ನನ್ನೊಡನೆ ನಡೆವ. ಜಾನು ಅಕ್ಕ, ನಿದ್ದೆನೆ ಬರ್ತಿಲ್ಲ ಅಕ್ಕ. ಅವರೇ ನೆನಪಾಗ್ತಿದ್ದಾರೆ. ಮತ್ತೆ ಯಾರೋ ಹೇಳಿದ್ರು ಪ್ರೀತಿನೇ ಇಲ್ಲದೆ ಮದುವೆ ಆಗ್ತಿದೆ ಅಂತ. ಈಗ ಯಾಕೆ ನೆನಪಾಗ್ತಿದ್ದಾರೆ? ಹಂಗೇನ್ ಗೊತ್ತು, ಅವ್ರನ್ನೇ ಕೇಳ್ಬೇಕು ನೀನು. ಅಕ್ಕ, ಅವರೇ ಕಾಲ್ ಮಾಡ್ತಿದ್ದಾರೆ ಕಣೆ. ಮಾತಾಡು. ಭಯ ಆಗತ್ತೆ ನಂಗೆ. ಹೊರಗಡೆನೆ ಹೋಗಿದ್ದೆ, ಆಗಿಲ್ದೆ ಇರೋ ಭಯ ಈಗ. ಹೌದಲ್ಲ, ಬೇಗ ರಿಸೀವ್ ಮಾಡು, ಇಲ್ಲಾಂದ್ರೆ ಕಟ್ ಆಗುತ್ತೆ. ಹಲೋ. ಹಲೋ, ಮಲಗ್ಬಿಟ್ಟಿದ್ರಾ? ಇಲ್ಲ ಇಲ್ಲ, ಇವತ್ತಿನ ದಿನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋಬೋದಾ? ತುಂಬಾ ಅಂದ್ರೆ ತುಂಬಾ. ಥ್ಯಾಂಕ್ ಯು. ಅಯ್ಯೋ, ಥ್ಯಾಂಕ್ಸ್ ನಾನು ಹೇಳಬೇಕು ನಿಮಗೆ. ಥ್ಯಾಂಕ್ ಯು. ಯು ಮೋಸ್ಟ್ ವೆಲ್ಕಮ್. ಗುಡ್ ನೈಟ್. ಓಕೆ, ಗುಡ್ ನೈಟ್. ಹಲೋ ಹಲೋ. ಹಾಂ, ಅದು ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತಿದೆ, ಆದರೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ಗುಡ್ ನೈಟ್. ನೋ ಪ್ರಾಬ್ಲಮ್. ಗುಡ್ ನೈಟ್. ಬಜಾರಿ ಮುಖದಲ್ಲೂ ನಾಚಿಕೆನಾ? ಅದೇ ಮಂದೆ. ತರ್ಲೆ, ಮಲ್ಕೋ.